ಅಷ್ಟೇ ವಿಡಿಯೋಗ್ರಾಫರ್ ಸರಿ ಇಲ್ಲ, ಬ್ಲಾಗ್ನ ಸ್ಟ್ರೈಟ್ ಆಗೆಲ್ಲ ಮಾಡ್ತಾ ಇದ್ದಾರೆ. ನಿಶಾ ರವೀಂದ್ರ ಅವರ ಮನೆಯ ಪರಿಸ್ಥಿತಿಯಾಗಿದೆ. ಸೊ ಇನ್ನು ಫುಲ್ ಡೀಟೇಲ್ಸ್ಗೋಸ್ಕರ ರಚಿತಾ ಉಮೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಇದೆ ನಮ್ಮ ಕಾಲೇಜ್. ಈಗ ನಮ್ಮ ನಿಶಾ ಮೇಡಮ್ ಅವರಿಲ್ಲ, ಅವರು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ, ಕೆಲಸ ಇದೆ ಅಂತ ಸ್ವಲ್ಪ. ನೀವು ಏನಾದರೂ PGCET ಬರೆದಿದ್ದು ನಿಮ್ಮ ಹತ್ರ ಏನಾದರೂ ಸಜೆಷನ್ ಇದ್ದರೆ ಕೂಡ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಸೊ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಮೈಸೂರು ಟ್ರಾಫಿಕ್ ಬೆಂಗಳೂರು ಥರ ಆಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ಕಾಲೇಜ್ನಲ್ಲಿ ನನ್ನ ಇಂಟರ್ನ್ಶಿಪ್ದು ಪ್ರೆಸೆಂಟೇಷನ್ ಇದೆ. ಹಾಗೆಯೇ MBA ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ನನಗೆ ತುಂಬ ಜನ ಕಮೆಂಟಲ್ಲಿ ಎಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಸೊ ಈಗ ರೆಡಿ ಆಗಬೇಕು, ಟೈಮ್ ಆಗಿದೆ ಆಲ್ರೆಡಿ. ನಾನು ಹೇಗೆಲ್ಲ ರೆಡಿ ಆಗ್ತೀನಿ ಆ್ಯಂಡ್ ನನ್ನ ಸ್ಕಿನ್ ಕೇರ್ ಕೇಳಿದ್ರಿ, ಹಾಗಾಗಿ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹೇಳೋದಕ್ಕೆ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಕ್ಯೂರ್ ಸ್ಕಿನ್ ಅಂತ ಹೇಳಿ ಈ ಪ್ರಾಡಕ್ಟ್ನ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಅಂತಂದರೆ ನನ್ನ ಸ್ಕಿನ್ನಿಗೆ ಸೆಟ್ ಆಗೋ ಥರ ಡರ್ಮಟಾಲಜಿಸ್ಟೇ ನನಗೆ ಸಜೆಸ್ಟ್ ಮಾಡಿರುವಂತಹ ಕ್ರೀಮ್ಗಳು. ಇದು ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ ನಮಗೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಕ್ಯೂರ್ ಸ್ಕಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು. ನಿಮ್ಮ ಜೆಂಡರ್, ಏಜ್, ನಿಮ್ಮ ನೇಮನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಯಾವ ಲ್ಯಾಂಗ್ವೇಜ್ ಅನ್ನುವಂಥ ಆಪ್ಷನ್ ಕೂಡ ಬರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ನಿಮಗೆ ಅಂತಲೇ ಒಬ್ಬರು ಸಪ್ರೇಟಾಗಿ ಡರ್ಮಟಾಲಜಿಸ್ಟ್ ಕನೆಕ್ಟ್ ಆಗ್ತಾರೆ. ಫಾಲೋ ಅಪ್ ಮಾಡ್ಬೋದು ನೀವು ಅವ್ರ ಜೊತೆ. ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾರೆ, ಆ ಕ್ವೆಶನ್ಸ್ಗಳಿಗೆ ಕರೆಕ್ಟಾಗಿ ಆನ್ಸರನ್ನು ಮಾಡಬೇಕು. ಅದಾದಮೇಲೆ ನಿಮ್ಮ ಫೇಸನ್ನು ಆ್ಯಪ್ನಲ್ಲೇ ಇನ್ಬಿಲ್ಟ್ ಸ್ಕ್ಯಾನರ್ ಇರುತ್ತೆ, ಅದರಲ್ಲಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಏನೇನೆಲ್ಲ ಮಾರ್ಕ್ಗಳಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದರಲ್ಲೇ. ಸೊ ಅದಾದಮೇಲೆ ನಿಮ್ಮ ಸ್ಕಿನ್ಗೆ ಸೆಟ್ ಆಗುವಂತಹ ಪ್ರಾಡಕ್ಟ್ಗಳನ್ನು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ನೀವು ಅದನ್ನು ಪರ್ಚೇಸ್ ಮಾಡಬೇಕು ಅಷ್ಟೇ. ಆ್ಯಂಡ್ ಇದೇನಂತ ಅಂದರೆ ಬೇರೆ ಕಡೆ ಡರ್ಮಟಾಲಜಿಸ್ಟ್ ಕಡೆ ಎಲ್ಲ ಹೋದರೆ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಅವ್ರಿಗೂ ಅಮೌಂಟ್ ಪೇ ಮಾಡಬೇಕು, ಹಾಗೆ ಕ್ರೀಮ್ಗಳನ್ನ ಸಪ್ರೇಟಾಗಿ ತೊಗೋಬೇಕು. ಬಟ್ ಇಲ್ಲಿ ಆ ರೀತಿ ಯಾವುದೇ ರೀತಿಯಾದಂಥ ಕಾಸ್ಟ್ ಇಲ್ಲ. ಡರ್ಮಟಾಲಜಿಸ್ಟ್ಗೆ ನೀವು ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಕ್ರೀಮ್ಗಳನ್ನು ಪರ್ಚೇಸ್ ಮಾಡಿದ್ರೆ ಸಾಕು. ಇದರ ಜೊತೆಗೆ ನಿಮಗೆ ಅವರು ಡಯಟ್ ಪ್ಲ್ಯಾನನ್ನು ಮಾಡಿಕೊಡ್ತಾರೆ. ಹಾಗೆಯೇ ಮಂತ್ಲಿ ಡಾಕ್ಟರ್ ಜೊತೆ ನಿಮ್ಮ ಪ್ರೋಗ್ರೆಸ್ಸನ್ನು ಫಾಲೋ ಅಪ್ ಮಾಡ್ತಾರೆ. ಸೊ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ RM100 ಅನ್ನುವಂಥ ಕೂಪನ್ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಆಫ್ ಕೂಡ ಸಿಗುತ್ತೆ. ಈ ಆ್ಯಪ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ. ಏನಂದರೆ ಫಸ್ಟ್ ಡೇ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದೀನಿ. ಏನಂದರೆ ಇವತ್ತು ವಿಷಯ ನನಗೆ ಪ್ರೆಸೆಂಟೇಷನ್ ಇದೆ. ನಾವು ಇಂಟರ್ನ್ಶಿಪ್ ಮಾಡಿದ್ವಲ್ಲ ಅದರದ್ದು ಪ್ರೆಸೆಂಟೇಷನ್ ಇದೆ. ಸೊ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಆದರೆ ಸ್ವಲ್ಪನೇ ಜನ ಇದ್ದಾರೆ. ತೋರಿಸು ಎಲ್ಲರೂ ತೋರಿಸು, ಎಲ್ಲ ಫುಲ್ ಇನ್ವಾಲ್ವ್. ಸೊ ಅಷ್ಟೇ, ವಿಡಿಯೋಗ್ರಾಫರ್ ಸರಿ ಇಲ್ಲ, ಬ್ಲಾಗ್ನ ಸ್ಟ್ರೈಟಾಗೆಲ್ಲ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಶಾ ಮೇಡಮ್ ಅವರಿಲ್ಲ, ಅವರು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ, ಕೆಲಸ ಇದೆ ಅಂತ ಸ್ವಲ್ಪ. ಹಾಗಾಗಿ ನಮ್ಮದಷ್ಟೇ ಪ್ರೆಸೆಂಟೇಷನು. ಬಂದಿರೋದೇ ಸ್ವಲ್ಪ ಜನ, ಅದೇನು ಪ್ರೆಸೆಂಟೇಷನ್ ಮಾಡ್ತೀವೋ ಗೊತ್ತಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾನು MBA ಮಾಡ್ತಾ ಇದ್ದೀನಲ್ವ, ಸೊ ತುಂಬ ಜನ ಕ್ವೆಶನ್ಸ್ ಕೇಳಿದ್ರಿ, ಎಲ್ಲಿ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾವ ಸ್ಪೆಷಲೈಸೇಷನ್ ತೊಗೊಂಡಿದ್ದೀರಾ ಅಂತ. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ಆ್ಯಂಡ್ ಅಷ್ಟೇ, ಎಲ್ಲ ನೋಡ್ತಾ ಇದ್ದಾರೆ, ಆಮೇಲೆ ಸಿಗ್ತೀನಿ. ಜನರೇಟ್ ಮಾಡೋದಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿ ರಿಯಲ್ ಎಸ್ಟೇಟ್ ಇದೆ ಇಂಡಿಯಾದಲ್ಲಿ. ಆ್ಯಂಡ್ 14 ಮೇಜರ್ ಸೆಕ್ಟರ್ಸ್ ಅಂದರೆ ಫೈನಲಿ ಮುಗಿಸಿದ್ವಿ ರಿಪೋರ್ಟ್. ಕಂಪ್ಲೀಟೆಡ್ ಪ್ರೆಸೆಂಟೇಷನ್ ಇಲ್ಲ, ಇನ್ನೂ ಇದೆ, ಇನ್ನೂ 2 ಸಲ ಇದೆ. ತುಂಬ ಈಸಿಯಾಗಿ ಇರಲಿಲ್ಲ ಕ್ವಶನ್ಸ್ ಎಲ್ಲ. ನಮ್ಮನ್ನ ಇನ್ನೂ ಹ್ಯಾಂಡ್ ಶಿವರ್ ಆಗ್ತಾ ಇದೆ. ಪಾಪ ಇವ್ರಿಗೆ ಒಬ್ಬರೇ ಮ್ಯಾಮಿಗೆ ಇದ್ದು, ನಮಗೆಲ್ಲ ಇಬ್ಬಿಬ್ರಿದ್ದು. ನಮಗೆ ಇಬ್ಬಿಬ್ರು ಮತ್ತು ನಮಗೆ ಇಬ್ಬಿಬ್ರು ಮ್ಯಾಮು. ನಾವು ಮಾಡೋದು 5 ನಿಮಿಷ, ಬಟ್ 10 ನಿಮಿಷ ಮಾಡಿದ್ದಾಳೆ. ಬಟ್ ಏನಂತ ಅಂದರೆ, ನಾವು ಸ್ಟಾರ್ಟಿಂಗೇ ಫಸ್ಟ್ ಇವಳು ಆಮೇಲೆ ನಾನೇ ಒಟ್ಟಿಗೆ ಸಡನ್ನಾಗಿ ಕರೆದ್ಬಿಟ್ರು. ನಾವು ಪ್ರಿಪೇರ್ ಆಗಿರಲಿಲ್ಲ, ನಾವು ಬರೀ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ನಾವು ಎಲ್ಲರೂ ಅಷ್ಟೇ. ನಾವೇನು ಅಂದ್ಕೊಂಡಿದ್ವಿ ಅಂದರೆ, ಸ್ವಲ್ಪ ಜನರದ್ದು ಮಾಡ್ತೀವಲ್ವ, ಮಾಡಾದ್ಮೇಲೆ ಅವ್ರನ್ನ ನೋಡಿ ಹೇಗಿರುತ್ತೆ ಅಂತ ತಿಳ್ಕೊಬೋದು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮನ್ನೇ ಫಸ್ಟ್ ಕರೆದ್ಬಿಟ್ರು. ಅವಳಾದ್ಮೇಲೆ ಅವಳು ಏನೇನು ಹೇಳ್ತಾಯಿದ್ರು ಅಂತ ಕೇಳ್ಕೊಳ್ಳೋಷ್ಟು ನೆಕ್ಸ್ಟ್ ನಾನೇ ಅಯ್ಯೋ ತಲೆಗೆಟ್ಟೋಯ್ತು. ಬಟ್ ಏನೂ ಓದಿಲ್ಲ ಅಂದ್ರೆ ಮಾಡಿದ್ವಿ. ಸೊ ಗುಡ್, ಫೈನಲಿ ಮುಗಿದಿದೆ. ಹ್ಯಾಪಿ ಎಂಡಿಂಗ್. ಈಗ ಸ್ವಲ್ಪ ಕೆಲಸ ಇದೆ, ಹೋಗಬೇಕು. ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊರಗಡೆ ಹೋಗೋದಿದೆ. ಅದೆಲ್ಲ ತೋರಿಸ್ತೀನಿ ಹೇಗಿತ್ತು ಏನು ಅಂತ ನಮ್ಮ ಕಾಲೇಜು.
ಇದೆ ನಮ್ಮ ಕಾಲೇಜ್. ನಾ ಮಾತಾಡ್ಸೇ ಇಲ್ಲ, ಕಳೆದ ವಿಡಿಯೋದ ಹೇಳಿದ್ದೆ ನೀನು ಮಿಸ್ಸಿಂಗ್ ಅಂತ. ಬಂದಿದ್ದಾಳೆ ಇವಳೆ ಶೀತಲ್. ಇಲ್ಲ ಇಲ್ಲ, ರಾತ್ರಿ ಇಡೀ ಕುತ್ಕೊಂಡು ಹತ್ತಿದ್ದಾಳೆ. ಬೆಳಗ್ಗೆ ಪ್ರೆಸೆಂಟೇಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡೋದು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಏನು ಹೇಳ್ತಾಳೆ ಅಂತ ರಾತ್ರಿ ಹತ್ತಿದ ಫೋರ್ಸ್ಗೆ. ಬಟ್ ಸೀರಿಯಸ್ಲಿ ತುಂಬಾನೇ ರಾತ್ರಿ ಹತ್ತಿದ ಫೋರ್ಸಿಗೆ ಏನು ಗೊತ್ತಿಲ್ಲ, ಭಯ ಅಂತ ಅಲ್ಲ, PPT ಮಾಡಕ್ ಬರಲ್ಲ. ಬಟ್ ಈಗ ಶೀತಲ್ ಯಾವ ಥರ ಗೊತ್ತಾ, ಹೆಂಗೆ ಅಂತಂದರೆ ಈಗ ಒಬ್ಬೊಬ್ರು ಸ್ಟೂಡೆಂಟ್ಸ್ ಇರ್ತಾರೆ ಗೊತ್ತಾ, ರೆಡಿ ಆಗಿದೆಯೇನೋ ಏನಾದ್ರು ಕೇಳಿದ್ರೆ ಇಲ್ಲ ಒಂಚೂರು ರೆಡಿನೇ ಆಗಿಲ್ಲ ಅಂತ, ಅಲ್ಲಿ ಬಂದ್ಬಿಟ್ಟು ಸಕ್ಕತ್ತಾಗಿ ಮಾಡಿರ್ತಾರೆ ಗೊತ್ತಾ, ಆ ಕ್ಯಾಟಗರಿಗೆ ಇರ್ತಾಳೆ. ಎಕ್ಸಾಮಿಗೂ ನಾನು ಪ್ರಿಪೇರ್ ಆಗಲ್ಲ, PPTಗೂ ನಾನು ಪ್ರಿಪೇರ್ ಆಗಿಲ್ಲ. ಎಕ್ಸಾಮ್ಗೆ ಪ್ರಿಪೇರ್ ಆಗಿಲ್ಲ ಬಿಕಾಸ್ ಅವಳು ಮಾಡೋ ಪಾಠನ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾಳೆ. ತುಂಬಾ ಯಾವ್ದಾದ್ರು ಇಮ್ಯಾಜಿನೇಷನ್ ಅಲ್ಲಿ ಇರ್ತೀನಿ, ಎಲ್ಲೆಲ್ಲೋ ಮನೆ ಕಟ್ತಾ ಇರ್ತೀನಿ, ಎಲ್ಲೆಲ್ಲೋ ಡ್ರೆಸ್ ತಗೋತಾ ಇರ್ತೀನಿ, ಆ ಇಮ್ಯಾಜಿನೇಷನ್ ಅಲ್ಲಿ ಇರ್ತೀನಿ ಪಾಠ ಮಾಡುವ. ಸರಿ ಓಕೆ, ಈಗ ಫೋಟೋ ಶೂಟ್ ಇದೆ, ಸ್ವಲ್ಪ ಫೋಟೋ ತಗೊಂಡು ಹೋಗೋದಷ್ಟೇ ಮನೆಗೆ, ಇನ್ನೇನು ಕೆಲಸ ಇಲ್ಲ. ಬಾಯ್ ಬಾಯ್ ಬಾಯ್. ಸೊ ಎಸ್, ಈಗ ಮನೆಗೆ ಬಂದೆ, ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಹೇಗೆ MBA ಹೇಗೆ ನಡೀತಾ ಇದೆ MBA ಆ್ಯಂಡ್ ಏನು ಫುಲ್ ಸ್ಟಡೀಸ್ದು ಎಲ್ಲ ಡೀಟೇಲ್ಸ್ನ ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬಟ್ ಇವಾಗ ಡಿಗ್ರಿ ಮುಗ್ದಿರೋರಿಗೆ ಇದು ಏನು ಯೂಸ್ ಆಗಲ್ಲ, ಬಿಕಾಸ್ ಆಲ್ರೆಡಿ MBA ಸ್ಟಾರ್ಟ್ ಆಗಿ ಹೋಗಿದೆ. ಬಟ್ ಈಗ ಫೈನಲ್ ಇಯರ್ ಡಿಗ್ರಿಯಲ್ಲಿ ಯಾರಿದ್ದಾರೆ ಅಥವಾ ಯಾರು MBA ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಅಂತ ಕೊಡ್ತೀನಿ. ಬಿಕಾಸ್ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಅಂದರೆ PGCT ಬರೆದು ಜಾಯ್ನ್ ಆದೆ, ಬಟ್ ಅದಕ್ಕೂ ಮುಂಚೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಡಿಗ್ರಿ ಫೈನಲ್ ಇಯರ್ ಲಾಸ್ಟ್ ಎಂಡಲ್ಲಿ PGCT ಬರೀಬೇಕು ಆ್ಯಂಡ್ ಸೀಟ್ಸ್ ಆಗುತ್ತೆ ಅದೆಲ್ಲ ಗೊತ್ತಾಗಿದ್ದು. ಸೊ ಅದೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಈಗ ಫುಲ್ಲು ಸೆಕೆ ಆಗ್ತಾಯಿದೆ, ಕ್ವಿಕ್ಕಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಂದು ಆಮೇಲೆ ನಿಮಗೆ ಸಿಗ್ತೀನಿ. ಆ್ಯಂಡ್ MBA ಬಗ್ಗೆ ಹೇಳಬೇಕು ಅಂತ ಅಂದರೆ ಹೇಗೆ ಅಂತಂದರೆ ಇವಾಗ ಡಿಗ್ರಿ ಎಲ್ಲ ನಾರ್ಮಲ್ ಎಲ್ಲರೂ ಮಾಡ್ತಾರೆ. ಸೊ ನಾವು ಯಾವುದಾದ್ರೂ ಒಂದು ಜಾಬ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಏನಾದರೂ ಪ್ರಮೋಷನ್ಸ್ ಆ ರೀತಿ ಎಲ್ಲ ಬೇಕು ಅಂತ ಅಂದರೆ ನಮಗೆ ಮಾಸ್ಟರ್ಸ್ ಬೇಕು ಅಂತ ಅನಿಸುತ್ತೆ. MBA ಬರೀ ಅಕಾಡೆಮಿಕ್ಸ್ ಬಗ್ಗೆ ಅಲ್ಲ, ನಾವು ಎಷ್ಟು ಸ್ಕೋರ್ ಮಾಡ್ತೀವಿ ಅನ್ನೋದಲ್ಲ, ಒಂದಿಷ್ಟು ಪರ್ಸೆಂಟೇಜ್ ಅನ್ನೋದು ಇರಬೇಕು. ಹೌದು, ಅದು ಒಂದೊಂದು ಜಾಬ್ನಲ್ಲಿ ಇಷ್ಟು ಕ್ರೈಟೀರಿಯಾ ಅಂತ ಇರುತ್ತೆ, ಅದನ್ನು ನಾವು ರೀಚ್ ಮಾಡಲೇಬೇಕಾಗುತ್ತೆ. ಅದನ್ನು ಬಿಟ್ಟು MBA ನಾವು ಏನು ನಾಲೆಡ್ಜ್ನ ಗೇನ್ ಮಾಡ್ಕೊಂಡಿದ್ದೀವಿ, ನಮ್ಗೆ ಏನೇನು ಸ್ಕಿಲ್ಸ್ ಇದೆ ಅಂತ, ನಾವು ಒಂದು ಟಾಸ್ಕ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು MBA. ಸೊ MBAಲಿ ಅಂದರೆ ನಾರ್ಮಲ್ ಕಾಲೇಜ್ ಥರನೇ ಇರುತ್ತೆ. ನೀವು MBA ಹಂಗಿರುತ್ತೆ, ನಮ್ಮ ಮಧ್ಯಾಹ್ನ ತನಕ ಕ್ಲಾಸ್ ಅವೆಲ್ಲ ಏನೂ ಇಲ್ಲ, ಬೆಳಗ್ಗೆಯಿಂದ ಸಂಜೆ ತನಕನೂ ಇರುತ್ತೆ ಕ್ಲಾಸು, ನಾವು ಕ್ಲಾಸಲ್ಲಿ ಕೂತ್ಕೊತೀವಿ. ಸೊ ಇದು ಹೇಗೆ ಅಂತಂದರೆ MBAಗೆ ಮ್ಯಾನೇಜ್ಮೆಂಟ್ ಸೀಟ್ ಮತ್ತು PGCT ಸೀಟ್ ಅಂತ ಬರುತ್ತೆ. PGCTದು ಹೇಗೆ ಅಂತಂದರೆ ನಾವು ಡಿಗ್ರಿ ಫೈನಲ್ ಇಯರಲ್ಲಿ ಇದ್ದಾಗ ಅಪ್ಲಿಕೇಶನ್ಸ್ ಹಾಕಬೇಕು, ಅದು ಕಾಲ್ ಆಗುತ್ತೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿದ್ಮೇಲೆ ನಮಗೆ ಮೈಸೂರು ಬೇಕಾ ಬ್ಯಾಂಗ್ಳೂರು ಬೇಕಾ ಯಾವ ಥರ ಎಲ್ಲೆಲ್ಲಿ ಸೆಂಟರ್ ಇದೆ PGCTದು ಅದಕ್ಕೆ ನಾವು ಅಪ್ಲೈ ಮಾಡ್ಕೊಳ್ಬಹುದು. ಆ್ಯಂಡ್ ಅದಾದಮೇಲೆ ನಮಗೆ ಯಾವ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂತ ಇರುತ್ತೆ, ಅದ್ರದ್ದು ಕ್ರೈಟೀರಿಯಾಗಳನ್ನ ನೋಡ್ಕೋಬೇಕು. ಅಂದರೆ ಹೇಗೆ ಅಂತಂದರೆ ಈಗ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅಂತ ಅಂದರೆ ಅಲ್ಲಿ 5000 ರ್ಯಾಂಕಿಂಗ್ ಒಳಗಡೆ ಇರೋರು ಸೀಟ್ ಸಿಗುತ್ತೆ ಅನ್ನೋದಿರುತ್ತೆ. ಆ ರೀತಿ ನೋಡಿಕೊಂಡು ನೀವು ಲಿಸ್ಟನ್ನು ಹಾಕಬೇಕಾಗುತ್ತೆ. 3 ರೌಂಡ್ಸ್ ಇತ್ತು ನಮಗೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು. ಈಗ ಫಸ್ಟ್ ರೌಂಡಲ್ಲಿ ಹೇಗೆ ಅಂತಂದರೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ಅದನ್ನು ಹೋಲ್ಡ್ ಮಾಡಿ ಅದಕ್ಕೆ ಒಂದಷ್ಟು ಅಮೌಂಟ್ ಅಂತ ಪೇ ಮಾಡಿ ಬೋರ್ಡ್ಗೆ, ಆಮೇಲೆ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೆಕೆಂಡ್ ರೌಂಡಲ್ಲಿ ಇಷ್ಟ ಆದರೆ ಆ ಸೆಕೆಂಡ್ ರೌಂಡಲ್ಲಿ ಆಗಿರೋ ಕಾಲೇಜಿಗೆ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ನೀವು ಹೋಲ್ಡ್ ಮಾಡಿರ್ತೀರಲ್ವ ಆ ಕಾಲೇಜಿಗೆ ಜಾಯ್ನ್ ಆಗ್ಬೋದು. ನಿಮಗೆ ಸೆಕೆಂಡ್ ರೌಂಡಲ್ಲೂ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಥರ್ಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗೋದಿಲ್ಲ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಫಸ್ಟ್ ರೌಂಡ್ ಇಷ್ಟ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಜಾಯ್ನ್ ಆಗಲೇಬೇಕಾಗುತ್ತೆ, ಇಲ್ಲಾಂದರೆ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನು ಥರ್ಡ್ ರೌಂಡ್ ಹೇಗೆ ಅಂತಂದರೆ ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಲಾಟೇ ಆಗಿರಲ್ಲ ಅಂತ ಅಂದರೆ ನಿಮಗೆ ಥರ್ಡ್ ರೌಂಡಲ್ಲಿ ಆಗುತ್ತೆ. ಈ ರೀತಿ PGCTದು ಪ್ರೋಸೆಸ್ ಇರೋದು. ನಮಗೆ ಈ ರೀತಿ ಆಗಿದ್ದಿದ್ದು, ಬಟ್ ಅದಕ್ಕೂ ಮುಂಚೆ ನಮ್ಮ ಸೀನಿಯರ್ಸ್ಗೆ ಥರ್ಡ್ ರೌಂಡ್ ಏನೂ ಇರಲಿಲ್ಲ ಆ್ಯಂಡ್ ನಮಗೆಲ್ಲ ಆನ್ಲೈನಲ್ಲೇ ಆಗೋಯ್ತು, ಬಟ್ ಅವ್ರಿಗೆಲ್ಲ ಆನ್ಲೈನ್ ಆ ಥರ ಎಲ್ಲ ಇರಲಿಲ್ಲ. ಹಾಗೆ ಮತ್ತು ಇನ್ನೊಂದು ಏನಂತ ಅಂದರೆ ಇವಾಗ PGCTಗೆಲ್ಲ ಸಪ್ರೇಟ್ ಕೋಚಿಂಗ್ ಆ ರೀತಿಯೂ ಇದೆ, ನೀವು ಅಷ್ಟು ಆ ರೀತಿ ಸೇರ್ಕೋಬೇಕಂದ್ರೆ ಸೇರ್ಕೋಬಹುದು. ಬಟ್ ನನ್ನ ಸಜೆಷನ್ ಏನಂದರೆ ಯೂಟ್ಯೂಬಲ್ಲೇ ಎಲ್ಲ ಸಿಗುತ್ತೆ, ಈ ಆಪ್ಟಿಟ್ಯೂಡ್ ಟೆಸ್ಟು ಬುಕ್ಗಳಿರುತ್ತೆ, ಅದನ್ನು ಓದ್ಕೊಳ್ಳಿ. ನೀವು ಸೆಕೆಂಡ್ ಇಯರಲ್ಲಿ ಇರುವಾಗ ಅಥವಾ
ಥರ್ಡ್ ಇಯರ್ಗೆ ಬಂದಮೇಲೆ ಇವಾಗ 5th ಸೆಮ್ಮಿಂದನೇ ನೀವು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಅನಿಸುತ್ತೆ ಏನು ಇವಾಗ ಓದ್ಕೊಳ್ಳೋದು ಅಂತ. ಆ್ಯಂಡ್ ತುಂಬ ಜನ ಓದ್ಕೊಳ್ಳಲ್ಲ ಕೂಡ, ನಾವು ಓದ್ಕೊಂಡಿರಲಿಲ್ಲ. ಬಟ್ ಹಾಗೆ ದಿನ ಒಂದು ಸ್ವಲ್ಪ ಆ್ಯಪ್ಟಿಟ್ಯೂಡ್ ಬಗ್ಗೆ ತಿಳ್ಕೊಂಡ್ರೆ ಬರೀ PGCETಗೆ ಅಂತಲ್ಲ, ನೆಕ್ಸ್ಟ್ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ನನಗನ್ಸಿದ್ದು. ಬಟ್ ನಾನೇನು ಈ ಥರ ಎಲ್ಲ ಮಾಡಿರಲಿಲ್ಲ. ಬಟ್ ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತು. ನಾನು ಮಾಡಿರಲಿಲ್ಲ ಅಲ್ವಾ, ಸೊ ನನಗೆ ಗೊತ್ತಾಯಿತು ಈ ರೀತಿ ನಾನು ಮಾಡ್ಕೋಬೇಕಿತ್ತು ಅಂತ. ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಸ್ಟಡೀಸ್ ಮೇಲೂ ಫೋಕಸ್ ಮಾಡ್ಬೋದು, ಬೇರೆ ಅದರ್ ಆ್ಯಕ್ಟಿವಿಟೀಸ್ ಮೇಲೂ ಫೋಕಸ್ ಮಾಡ್ಬೋದಲ್ವಾ. ಹಾಗಾಗಿ ಸೊ ಇದಿಷ್ಟೇ MBA ಅಂತ ಅಂದರೆ. ನಾರ್ಮಲ್ ಡಿಗ್ರಿ ಎಲ್ಲ ಹೇಗಿರುತ್ತೆ ಹಾಗೇ, ಬಟ್ ನಾವೇನು ಸ್ಕಿಲ್ನ ಗೇನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರಿಪೋರ್ಟ್ಗಳನ್ನ ಮಾಡಬೇಕಾಗಿರುತ್ತೆ, ಇಂಟರ್ನ್ಶಿಪ್ ಇರುತ್ತೆ, ಪ್ರಾಜೆಕ್ಟ್ ಕಂಪ್ನಿಗಳಿಗೆ ಹೋಗಬೇಕಾಗಿರುತ್ತೆ, ಈ ರೀತಿ ಇರುತ್ತೆ. ಸೊ ಪ್ಲೇಸ್ಮೆಂಟ್ ಆದರೆ ತುಂಬಾ ಒಳ್ಳೆಯದು MBAಲಿ. ಅಷ್ಟೇ MBA ಇದೇನೆ MBA ಬಗ್ಗೆ. ಆ್ಯಂಡ್ ನಾನು ಹೋಗ್ತಾ ಇರೋ ಕಾಲೇಜಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕನೂ ಕ್ಲಾಸಸ್ ಇರುತ್ತೆ. ಆ್ಯಂಡ್ ನಂದು ಇಂಟರ್ನ್ಶಿಪ್ ಮುಗ್ದಿದೆ, ಅದ್ರ ಬಗ್ಗೆನೇ ನಾನು ಪ್ರೆಸೆಂಟೇಷನ್ ಕೂಡ ಮಾಡಿದ್ದಿದ್ದು ಇವತ್ತು. ಸೊ ಹಾಗೆ ನಡೀತಾ ಇದೆ MBA. ಅಷ್ಟೇ MBA ಬಗ್ಗೆ ಚೆನ್ನಾಗಿರುತ್ತೆ. ನೀವು ನಿಮ್ಮ ಕೆರಿಯರ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ MBA ಅಥವಾ ಬೇರೆ ಕೋರ್ಸ್ಗಳು ಕೂಡ ಇದೆ, ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ಇದಿಷ್ಟು MBA ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್. ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆದರೆ ಕಮೆಂಟ್ ಮಾಡಿ ಹೆಲ್ಪ್ ಆಯಿತು ಅಂತ. ಅಥವಾ ನೀವು ಏನಾದರೂ PGCET ಬರೆದಿದ್ದು ನಿಮ್ಮ ಹತ್ರ ಏನಾದರೂ ಸಜೆಷನ್ ಇದ್ದರೆ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮಲ್ಕೊಂಡ್ಬಿಟ್ಟಿದೆ, ನಮ್ಮಮ್ಮ ಕಾಲ್ ಮಾಡಿ ಎಬ್ಸಿದ್ರು. ಏನಂತ ಅಂದರೆ ಇವತ್ತು ಹಿತಂದು ಅಂದರೆ ನಮ್ಮ ಮಾವನ ಮಗಳದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಅವಳು ಡ್ಯಾನ್ಸ್ ಎಲ್ಲ ಮಾಡೋದು ನೋಡ್ತಾ ಇರೋದು. ಸೊ ಕರೆದಿದ್ದಾರೆ, ಅಲ್ಲಿಗೆ ಹೋಗಬೇಕಿತ್ತು. ಆ್ಯಂಡ್ ಅವಳಿಗೆ ಮೇಕಪ್ ಮಾಡಬೇಕು. ಸೊ ಅವಳನ್ನ ರೆಡಿ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದೇ. ಮೇಕಪ್ ಕ್ರೀಮ್ಸು ಅದು ಇದು ಎಲ್ಲ ತೊಗೊಂಡಿದ್ದೀನಿ. ಸೊ ಬನ್ನಿ ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾರೆ. ರೆಡಿ ಮಗಳೇ, ಇಷ್ಟ ಆಯ್ತಾ? ಎಸ್, ನಮ್ಮ ಹುಡುಗಿನ ಸ್ವಲ್ಪ ಒಪ್ಸೋದು ಎಲ್ಲ ಸ್ವಲ್ಪ ಕಷ್ಟ ಇದೆ. ರೆಡಿ ಮಾಡಿದ್ದೀನಿ. ಇವಾಗ ಟೈಮ್ ಆಗಿದೆ ಆಲ್ರೆಡಿ, 4:15 ಹೋಗಬೇಕಿತ್ತಂತೆ. ಸೊ ಎಸ್, ಮೇಡಮ್ ಅವ್ರು ಫೈನಲ್ ಟಚಪ್ ಕೊಡ್ಕೋತಾರೆ. ನೋಡಿ 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 ನಮ್ಮ ಹುಡುಗಿನ. ಹಾಂ, ಎಸ್, ನೈಸ್. ಎಲ್ಲಿ ಬಾ, ಹಿಂಗೆ ತಿರ್ಕೋ, ಹಿಂಗೆ ಮನೆ. ಎಸ್, ನೈಸ್. ರೆಡಿ ಟು ಗೋ ಮಗಳೇ, ಹೊರಡೋಣ? ಎಸ್. ಈಗ ಇವಳನ್ನ ಬಿಟ್ಬಿಟ್ಟು ನಾವು ವಾಪಸ್ ಮನೆಗೆ ಬರ್ತೀವಿ. ಆಮೇಲೆ ಒಂದು 5:36ಗೆ ಅಲ್ವಾ, 5:36ಗೆ ಅವ್ರು ಡ್ಯಾನ್ಸ್ ಶುರು ಆಗುತ್ತೆ, ಆವಾಗ ನಾವು ಅಲ್ಲಿಗೆ ಹೋಗ್ತೀವಿ. ಸೊ ಮೇಡಮ್ ಡ್ಯಾನ್ಸ್ ಎಲ್ಲ ನೋಡ್ತೀನಿ, ಚೆನ್ನಾಗಿ ಮಾಡೋ ಮಗಳೇ, ಆಲ್ ದ ಬೆಸ್ಟ್. ಹಾಂ ಸರಿ, ಓಕೆ. ನೆಕ್ಸ್ಟ್ ನಮ್ಮ ಅತ್ತೆ ಹೀಗಿದ್ದಾರೆ. 10 ವರ್ಷ ಆಯಿತು, 10 ವರ್ಷ ಈಗ ಹಿಂಗಾಗಿದೆ. ಹಾಯ್ ಅನ್ನಿ. ಹಾಯ್. ಇದು ಅವ್ರ ಅಕ್ಕ. ಹಾಯ್ ಹಾಯ್ ಚಿರಣ್. ಅಜ್ಜಿ ಇವರು. ನಮ್ಮ ಮೈಸೂರು ಟ್ರಾಫಿಕ್ ಬೆಂಗಳೂರು ಥರ ಆಗ್ತಾ ಇದೆ. ಒಂದು ಸೇ ಹಾಯ್. ಅವನು ಯಾವುದೇ ರೀತಿ ನಮಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿದ್ದ. ಅವನು ದಿನಕ್ಕೆ ಕೇಳಿಸ್ಕೊಳ್ಳೆ ಪಾಪ, 16 ಬಾರಿ ಸುಸ್ತು ಮಾಡುತ್ತಾನೆ ಹಾಗೂ 10 ಬಾರಿ ಕೆಕ್ಕ ಮಾಡುತ್ತಾನೆ. ಇದನ್ನು ನಾವು ಕ್ಲೀನ್ ಮಾಡಿ ಮಾಡಿ ನಮಗೆ ಸಾಕಾಗಿದೆ. ಇದು ಇವತ್ತಿನ ಮಾಹಿತಿ ನಿಶಾ ರವೀಂದ್ರ ಅವರ ಮನೆಯ ಪರಿಸ್ಥಿತಿಯಾಗಿದೆ. ಸೊ ಇನ್ನು more ಡೀಟೇಲ್ಸ್ಗೋಸ್ಕರ ರಚನಾ ಉಮೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಹಿಂಗೆ ಹೇಳ್ತೀಯ ಗುರು ನೀನು. ಅಷ್ಟು ಅಬ್ಸರ್ವ್ ಮಾಡಿದ್ದಾರೆ ನೋಡಿ. ಇನ್ನೂ ಚೆನ್ನಾಗಿ ಹೇಳ್ತಾಳೆ, ನಾನು ಚೆನ್ನಾಗಿಲ್ಲ. ನಾನು ಹುಡುಕ್ತಾ ಇದ್ದೀನಿ ಕೆಳಗಡೆ ಎಲ್ಲ ಎಲ್ಲೋಳೆ ಅಂತ ಕಾಪಿ ರೈಟ್ಸ್ ಬರುತ್ತೆ, ನೀವು ಹಂಗೆ ಆಡ್ಬೇಡಿ. ಕಾಪಿ ರೈಟ್ಸ್ ಬರುತ್ತೆ. ಎಲ್ಲರೂ ಹಂಗೆ ಅಂತ ಇದ್ರು. ನೀನು ಹಾಕ್ತಿದ್ಯಾ ಇಲ್ಲ ಒರಿಜಿನಲ್ ಸಾಂಗ್ ಕಾಪಿ ರೈಟ್ಸ್ ಬಂದ್ರೆ ಯೂಟ್ಯೂಬ್ ಅಲ್ಲಿ ಏನ್ ಮಾಡೋದು? ನನ್ನ ಫ್ರೆಂಡ್ ಐಶೋ ಅವರೆಲ್ಲ ನಿಜವಾಗ್ಲು ಗೈಸ್, ಹೊಸ ಮೈಕ್ ಬಂದಿದೆ ನಮ್ಮ ಮನೆಗೆ. ಹೆಂಗೆ ನಿನ್ನ ಕರಿಬೋದು, ಮೋತಾಣ ಅಂತ ಕರಿಬೋದು. ಇದು ನಮ್ಮ ಫ್ರೆಂಡ್ ಮೈಕು. ಚಾರ್ಜ್ ಹಾಕಿದ್ರು, ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರೆ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಗೈಸ್. ನಮಗೆ ಅದಿನ್ನು ನೋಡಿದ್ರ ಅಷ್ಟೇ ಗೈಸ್. ಇವಾಗಿನ ನೀರು ಹಾಕು, ಬೇಡ ಅದೇನೋ ಹಾಕಿರ್ತಾರೆ.
ಅವಾಗೆಲ್ಲ ಆಟ ಆಡಿಸಿ ನಮಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ. ನೀರು ಕೊಡೋದು ಕೆಲಸ ನೀರು ಕೊಡೋದು ಕೆಲಸ ಹಂಗಾರೆ ಬೈಲಿ ಇದನ್ನೇ ಅವಳಿಗದ್ ಕೆಲಸ ತಾನೆ, ನೀವ್ ಹೇಳಿ ಅವಳಿಗದ್ ಕೆಲ್ಸನ ಅಲ್ವಾ? ಇನ್ನೊಂದು ಕೆಲಸ ಮಾತಾಡಿ ನೋಡಿ ಇವಾಗ. ಆ್ಯಕ್ಚುಲಿ ಗೈಸ್ ನಾನು ಮದುವೆಗೆ ಹೋಗಿ ಬರೋಕ್ಕೂ ಮುಂಚೆ ಅಡುಗೆ ಮನೆಗೆ ಕಾಲಿಡ್ತೀನಿ. ಅದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ಅಡುಗೆ ಮನೆಗೆ. ನೀರು ಕೊಟ್ಬಿಟ್ಟು ಎಷ್ಟೆಷ್ಟು ದೊಡ್ಡ ಡೈಲಾಗ್ ಹೊಡಿತಾವಳೆ ಅಂದರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಬಾಕಿ. ನಾವಿವಾಗ ಬಜ್ಜಿ ಮಾಡ್ತಾ ಇದ್ದೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಯಾರು ನಾನ್ ವೆಜ್ ತಿನ್ನಲ್ಲ ನಮ್ಮ ಮನೆಗೆ. ಸಾಂಬಾರು ರೆಡಿ ಉಂಟು, ರೈಸ್ ಮಾಡಬೇಕು. ಸೊ ಅವರು ಲೇಟಾಗಿ ತಿಂತೀವಿ ಅಂತ ಇದ್ದಾರೆ. ಆದ ಕಾರಣದಿಂದ ನಾವು ಲೇಟಾಗಿ ಮಾಡುವ. ಆಮೇಲೆ ರೆಸಿಪಿ ತೋರಿಸ್ತೀನಿ ನಿಮ್ಗೆ. ನನ್ನ ವ್ಲಾಗಲ್ಲಿ ಬರುತ್ತೆ ಇದೆಲ್ಲ. ಸೊ ನಿಶನ್ ಮನೆಯಿಂದ ಬಂದೆ ನಾನು ನಮ್ಮ ಮನೆಗೆ. ಅಲ್ಲಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದು ಇದು ಅಂತ ಮರ್ತೇ ಹೋಯಿತು. ಬಟ್ ಚೆನ್ನಾಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನು ಮಾಡಬೇಕು ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕು. ಆಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ತಕ್ಷಣ ವಿಡಿಯೋನ ನೋಡಿ ಎಂಜಾಯ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾವ ರೀತಿಯಾದಂಥ ವಿಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ನಲ್ಲಿ ನನಗೆ ತಿಳಿಸ್ಕೊಡಿ. ಆ ರೀತಿಯಾದಂಥ ವಿಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನೀವು ಕೇಳ್ತಾ ಇರುವಂತಹ ವಿಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.